ಎಲ್ರಿಗೂ ನಮಸ್ಕಾರ. ನಾನೀಗ ಒಂದು ಕಥೆಯ ವಾಚನವನ್ನು ಮಾಡ್ತಾ ಇದ್ದೇನೆ. ಕಥೆಯನ್ನು ಬರೆದವರು ಶೀಲಾ ಅರಕಲಗೂಡು, ವಾಚನ ಶೀಲಾ ಅರಕಲಗೂಡು, ವಿಡಿಯೋ ಸಂಸ್ಕರಣೆ ಗುರುಪ್ರಸಾದ್ ಹಾಲ್ಕುರಿಕೆ. ಕಥೆಯ ಶೀರ್ಷಿಕೆ ಉಷಾಳ ಆತ್ಮಕಥೆ. ನನ್ನ ಹೆಸರು ಉಷಾ. ಈ ಹೆಸರು ಅದು ಯಾರಿಟ್ಟರೋ ತಿಳಿಯದು. ಇನ್ಯಾರಿಟ್ಟಿದ್ದಾರು? ನನ್ನನ್ನು ಸೃಷ್ಟಿಸಿದವರೇ ಅಲ್ವೇ? ಎಷ್ಟು ಚೆಂದದ ಹೆಸರು! ನನ್ನ ಹೆಸರಿಗೆ ನಾನೇ ಮಾರು ಹೋಗಿದ್ದೇನೆ. ಇತ್ತೀಚೆಗಂತೂ ತುಂಬ ಮನೆಗಳಲ್ಲಿ ನನ್ನಂತೆ ಉಷಾ ಎಂಬ ಹೆಸರಿನವರೂ ಇದ್ದಾರಂತೆ. ನಾನು ಎಲ್ಲರಂತಲ್ಲ, ಎಲ್ಲರಂತಿಲ್ಲವೂ ಇಲ್ಲ. ಆದರೂ ಮುಂಜಾವಿನ ಉಷೆಯಂತೆ ಎಲ್ಲರ ಮನಸ್ಸಿಗೆ ಹುರುಪು ತರುವ, ಬದುಕಿಗೂ ಬಣ್ಣ ತುಂಬುವ ಕಾಯಕವನ್ನು ಮಾಡಿಕೊಂಡೇ ಇಲ್ಲಿಯ ತನಕ ಜೀವ ಸವೆಸುತ್ತಿದ್ದೇನೆ. ನಾನು ಮೊದಲಿನಿಂದಲೂ ನೋಡಲು ಬಲು ಮುದ್ದು, ಬಣ್ಣ ಮಾತ್ರ ಸ್ವಲ್ಪ ಕಡಿಮೆ. ಆದರೂ ನನ್ನ ಮೈಕಟ್ಟಿಗೆ, ಸೌಂದರ್ಯಕ್ಕೆ ಈ ನಸುಗೆಂಪು ಬಣ್ಣವೇ ಹೆಚ್ಚು ಹೊಂದುತ್ತದೆ ಎಂದು ನೋಡಿದವರೆಲ್ಲರೂ ಹೇಳುತ್ತಿದ್ದರು. ನನಗೂ ಹಾಗೆಂದೇ ತೋರುತ್ತದೆ. ನಾನೆಂದೂ ಕನ್ನಡಿಯಲ್ಲಿ ಮುಖ ನೋಡಿಕೊಂಡವಳಲ್ಲ. ಹಾಗಾಗಿ ನನ್ನ ಬಣ್ಣದ ಬಗ್ಗೆ ನನಗೆಂದೂ ಕೀಳರಿಮೆ ಉಂಟಾಗಲಿಲ್ಲ. ಇಷ್ಟು ವರ್ಷಗಳ ನಂತರ ನನ್ನ ಬದುಕಿನಲ್ಲಿ ಮಹತ್ತರ ತಿರುವು ಬಂದಿದೆ. ಇದು ನನ್ನ ಮನಸ್ಸನ್ನು ಅಲುಗಾಡಿಸಿಬಿಟ್ಟಿದೆ. ಒಂದು ರೀತಿಯ ಕಳವಳ, ದುಗುಡ, ಕುತೂಹಲ ನನ್ನನ್ನು ಕಾಡತೊಡಗಿವೆ. ಎಷ್ಟು ವಿಚಿತ್ರ ಅಂದರೆ, ನನ್ನ ಮನದಲ್ಲೀಗ ಸಂತೋಷದ ಜೊತೆಗೆ ದುಃಖ ಭಾವವೂ ತುಂಬಿ ಮಿಶ್ರ ಭಾವದಿಂದ ಎದೆ ಭಾರವಾಗಿದೆ. ಯಾರಲ್ಲಾದರೂ ನನ್ನ ಕಥೆಯನ್ನು ಸವಿಸ್ತಾರವಾಗಿ ಹೇಳಿಕೊಂಡು ಹಗುರಾಗಬೇಕೆನ್ನಿಸಿದೆ. ನನ್ನ ಕಥಾನಕವನ್ನು ನಿಮ್ಮೊಂದಿಗಲ್ಲದೆ ಮತ್ಯಾರಲ್ಲಿ ಹೇಳಿಕೊಳ್ಳಲಿ ಹೇಳಿ? ಕೇಳಿಸ್ಕೊಳ್ತೀರಿ ಅಲ್ವಾ? ಹೌದು ಅಂದ್ರಾ? ಥ್ಯಾಂಕ್ ಯು. ಸರಿ, ಮತ್ತಿನ್ನೇಕ್ ತಡ? ಹೇಳ್ತೇನೆ ಕೇಳಿ. ನನಗೀಗ ಸರಿಸುಮಾರು 60 ವರ್ಷಗಳು. ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂದರೆ, ನನ್ನ ಹುಟ್ಟಿದ ದಿನವನ್ನು ಸರಿಯಾಗಿ ಗುರುತು ಮಾಡಿದವರಿಲ್ಲ, ವಿಶೇಷವಾಗಿ ಪರಿಗಣಿಸಿದವರಿಲ್ಲ. ಅಂದಾಜಿನ ವಯಸ್ಸಷ್ಟೇ ನಾನು ಹೇಳಬಲ್ಲೆ. ನನಗೆ 60 ವರ್ಷಕ್ಕೂ ಹೆಚ್ಚು ವಯಸ್ಸಾಗಿದ್ದರೂ ಗಟ್ಟಿಮುಟ್ಟಾಗಿದ್ದೇನೆ. ನೋಡಲು ಕೂಡ ತೀರ ವಯಸ್ಸಾದವರಂತೆ ಇಲ್ಲ. ಅಂಗಾಂಗಗಳಲ್ಲಿ ವಯೋಸಹಜವಾಗಿ ಆಗೊಮ್ಮೆ ಈಗೊಮ್ಮೆ ತೊಂದರೆಯಾಗುತ್ತದೆ. ಎಣ್ಣೆ ಹಾಕಿ ಸವರಿದಾಗ ಎನಿಸುತ್ತದೆ. ಕೆಲಸ ಮಾಡಲು ಶುರು ಮಾಡಿದರೆ ದಿನವಿಡೀ ದುಡಿಯಬಲ್ಲೆ. ತಾಕತ್ತು ಬರಲು ಕಾಲಕ್ಕೆ ಒಂದಷ್ಟು ಊಟ ನೀಡಿದರೆ ಸಾಕು. ನಾನು ಮಾಡಬಹುದಾದ ಕೆಲಸಗಳನ್ನು ಮಾಡುತ್ತಿದ್ದರೆ ನನಗೆ ನಾನು ಸ್ವತಂತ್ರಳು ಎನಿಸುತ್ತದೆ. ಈ ದೃಷ್ಟಿಯಿಂದ ನಿಜಕ್ಕೂ ಈ ಮನೆಯಲ್ಲಿ ನಾನು ಸ್ವತಂತ್ರಳೆ. ನಾನು ಹುಟ್ಟಿ ಕೆಲವೇ ದಿನಗಳಾಗಿರುವಾಗಲೇ ಅದಾವ ಕಾರಣಕ್ಕೋ ಏನೋ ಪೋಷಕರು ನನ್ನನ್ನು ಈಗ ನಾನಿರುವ ಈ ಜನರ ಮನೆಗೆ ತಂದು ಬಿಟ್ಟರು. ಇನ್ಮುಂದೆ ಈ ಮನೆಯಲ್ಲೇ ನಿನ್ನ ವಾಸ, ಎಲ್ಲರೊಂದಿಗೂ ಚೆನ್ನಾಗಿ ಹೊಂದ್ಕೊಂಡಿರು ಎಂದು ಹೇಳುತ್ತಾ ಹೊರಟೇ ಹೋದರು. ಹೋಗುವ ಮೊದಲು ಈಗಿನ ಪೋಷಕರೆದುರು ನನ್ನ ಗುಣಗಾನ ಮಾಡಿ ಹೋದರು. ನನಗೆ ಯಾರನ್ನೂ ಗುರುತಿಸುವ, ಮಾತನ್ನು ಅರ್ಥ ಮಾಡಿಕೊಳ್ಳುವ ವಯಸ್ಸು ಆಗಿರಲೇ ಇಲ್ಲ. ಹಾಗಾಗಿ ಆಡಿಸಿದವರ ಕೂಸಿನಂತೆ ಆ ಮನೆಯವರಲ್ಲಿ ಒಬ್ಬಳಾಗಿ ಸೇರಿಬಿಟ್ಟೆ. ಆ ಮನೆ ಚೆನ್ನಾಗಿದ್ರೂ ಮನೆಯ ಜನರ ಸಂಖ್ಯೆ ನೋಡಿದಾಗ ಮನೆ ಸಣ್ಣದೆನಿಸಿತ್ತು. ಮನೆ ತುಂಬ ಈಗಾಗಲೇ ಸಾಕಷ್ಟು ಮಕ್ಕಳು ಇದ್ದರು. ಆದ್ರೇನು
ಆ ಮನೆಯ ಅಮ್ಮ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಂಡಳು. ಅಷ್ಟು ಮಕ್ಕಳಿದ್ದರೂ ನನ್ನನ್ನು ಬಯಸಿ ಬಯಸಿ ತಂದುಕೊಂಡಿದ್ದು ಆಕೆಯೇ. ಆಕೆಯ ಅಂತಃಕರಣ ದೊಡ್ಡದು. ಸ್ವಂತ ಮಗುವಿನಂತೆಯೇ ನನ್ನನ್ನು ಮುದ್ದಿನಿಂದ ಬರಮಾಡಿಕೊಂಡದ್ದಲ್ಲದೆ ಅಷ್ಟೇ ಪ್ರೀತಿಯಿಂದ ನೋಡಿಕೊಳ್ಳತೊಡಗಿದಳು. ನನಗೂ ಆ ಮನೆಯಲ್ಲಿ ವಿಶೇಷ ಸ್ಥಾನಮಾನವಿತ್ತು. ನಾನು ಅಷ್ಟೊಂದು ಬುದ್ಧಿವಂತೆ ಅಲ್ಲದಿದ್ದರೂ ಅಮ್ಮ ನನಗೆ ಸಾಕಷ್ಟು ಕಲಿಸಿಕೊಟ್ಳು. ಬಳಿ ಇದ್ದು ಮುದ್ದು ಮಾಡುತ್ತಾ ಬಹಳಷ್ಟು ಸಮಯ ನನ್ನೊಂದಿಗೆ ಕಳೆಯುತ್ತಿದ್ದಳು. ಮೊದಲು ದೂರದಿಂದಲೇ ನೋಡಿ ಗಮನಿಸುತ್ತಿದ್ದ ಮಕ್ಕಳು ತದನಂತರದಲ್ಲಿ ಅಮ್ಮನೊಂದಿಗೆ ತಾವೂ ನನ್ನ ಹತ್ತಿರ ನಿಂತು ನೋಡಿ ಮುಟ್ಟಿ ಆನಂದಿಸುತ್ತಿದ್ದರು. ನೋಡುತ್ತಾ ನಾನು ಆ ಮನೆಯ ಮಕ್ಕಳಲ್ಲೊಬ್ಬಳಾಗಿ ಹೋದೆ. ಅಮ್ಮ ನನ್ನ ಮುಂದೆ ಕುಳಿತು ನಿಧಾನವಾಗಿ ಕೆಲಸ ಕಲಿಸುವಾಗ ಎಲ್ಲ ಮಕ್ಕಳು ಮುಂದೆ ಬಂದು ಕುಳಿತು ಬಿಡೋರು. ಒಂದು ರೀತಿ ಮುತ್ತಿಗೆಯನ್ನೇ ಹಾಕಿಬಿಡೋರು ಎಂದರೂ ಸರಿಯೇ. ಎಲ್ಲರಿಗೂ ನನ್ನನ್ನು ಮುಟ್ಟುವ ಆಡಿಸುವ ಆಸೆ. ಆಗ ಅಮ್ಮ ಅವರನ್ನು ಮೆಲುವಾಗಿಯೇ ಗದರಿಸಿ, ನೀವೆಲ್ಲ ಸ್ವಲ್ಪ ದೂರ ನಿಲ್ಲಿ, ಉಷಾಗೆ ತೊಂದರೆ ಕೊಡಬೇಡಿ, ಸ್ವಲ್ಪ ದಿನಗಳಾದ ಮೇಲೆ ಆಕೆಯೊಂದಿಗೆ ನಡೆದುಕೊಳ್ಳುವ ಬಗೆಯನ್ನು ನಾನೇ ನಿಮಗೆಲ್ಲ ಹೇಳಿಕೊಡುವೆ ಎಂದು ಸಮಾಧಾನಪಡಿಸುತ್ತಿದ್ದಳು. ಎಲ್ಲರೂ ನನ್ನ ಮೇಲೆ ತೋರಿಸುತ್ತಿದ್ದ ಪ್ರೀತಿಯಿಂದ ನನ್ನ ಮನಸ್ಸು ತುಂಬಿ ಬರುತ್ತಿತ್ತು. ನನಗೆ ಹುಟ್ಟಿನಿಂದಲೂ ಓಡಾಡುವುದು ಕಷ್ಟವಿತ್ತು. ಬೇರೊಬ್ಬರ ಸಹಾಯವಿಲ್ಲದೆ ಓಡಾಡಲು ಸಾಧ್ಯವೇ ಆಗುತ್ತಿರಲಿಲ್ಲ. ಆದರೆ ಕುಳಿತಲ್ಲೇ ನಿಂತಲ್ಲೇ ನನ್ನಿಂದ ಸಾಧ್ಯವಾದ ಕೆಲಸಗಳನ್ನು ಮಾಡಿಕೊಡುತ್ತಿದ್ದೆ. ಆ ಮನೆಯ ಜನರಿಗಾಗಿ ಅದೆಷ್ಟು ಕೆಲಸ ಮಾಡಿದರೂ ನನಗೆ ಆಯಾಸವೆನಿಸುತ್ತಿರಲಿಲ್ಲ. ನಾನು ಕೆಲಸ ಮಾಡುವಾಗ ಎಲ್ಲರೂ ನನ್ನ ಮುಂದೆ ಸೇರಿಕೊಂಡು ಮಾತನಾಡುತ್ತಾ ನಿಂತರಂತೂ ನನಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತಿತ್ತು. ನಾನು ನೋಡಲು ಬೇರೆಯೇ ಆಗಿದ್ದರೂ, ನನ್ನ ಮಾತು ಅವರಿಗರ್ಥವಾಗದಿದ್ದರೂ ಅಮ್ಮ ಅಪ್ಪನಿಗಾಗಲಿ ಮಕ್ಕಳಿಗಾಗಲಿ ನನ್ನ ಮೇಲೆ ಪ್ರೀತಿ ಕಡಿಮೆ ಇರಲಿಲ್ಲ. ಅಪ್ಪ ನನ್ನ ಬಳಿಗೆ ಅಷ್ಟಾಗಿ ಬರುತ್ತಿರಲಿಲ್ಲವಾದರೂ ಅಮ್ಮನಿಗೆ ನನ್ನ ಮೇಲಿರುವ ಪ್ರೀತಿ ಕಂಡು ಅವರಿಗೂ ಅಭಿಮಾನವಿತ್ತು. ನನಗಾಗಿ ಆಹಾರ ತರುತ್ತಿದ್ದವರು ಅವರೇನೇ. ಇಂತಹ ಮನೆಯಲ್ಲಿ ನಾನು ಬಂದು ಸೇರಿದ್ದು ನನ್ನ ಅದೃಷ್ಟ ಎಂದುಕೊಳ್ಳುತ್ತಿದ್ದೆ. ಅವತ್ತಿನ ಘಟನೆ ನೆನೆದರೆ ಮಾತ್ರ ಇಂದಿಗೂ ಮೈ ಝುಮ್ಮೆನ್ನುತ್ತದೆ. ಅಮ್ಮ ನನ್ನನ್ನು ತುಂಬ ಪ್ರೀತಿಸುವುದನ್ನು ನೋಡಿ ಮನೆಯ ಒಬ್ಬ ಮಗಳಿಗೆ ಒಳಗೊಳಗೇ ಹೊಟ್ಟೆ ಕಿಚ್ಚಾಗಿರಬೇಕು. ಅಮ್ಮ ಅಡುಗೆ ಮನೆಯಲ್ಲಿದ್ದಾಗ ಸೀದಾ ನನ್ನ ಬಳಿ ಬಂದು ತನ್ನ ಬಳಿ ಇದ್ದ ಬ್ಲೇಡಿನಿಂದ ಗಾಯ ಮಾಡಿಬಿಟ್ಟಳು. ನನಗೋ ಮಾತು ಬಾರದು. ನೋವಿನಿಂದ ಜೋರಾಗಿ ಚೀರಬೇಕೆನ್ನಿಸಿದರೂ ಸಾಧ್ಯವಾಗಲಿಲ್ಲ. ಶಬ್ದ ಹೊರಬರಲಿಲ್ಲ. ಪುಣ್ಯಕ್ಕೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ಅಮ್ಮ ಆ ಮಗಳನ್ನು ಗದರಿಸಿ ನನ್ನ ಆರೈಕೆ ಮಾಡಿದಳು. ತದನಂತರ ಮಗಳಿಗೆ ಬುದ್ಧಿ ಹೇಳುತ್ತಾ, ನೋಡು ಮಗಳೇ, ಈಕೆಗೆ ಮಾತನಾಡಲು ಆಗದು. ಅಸಹಾಯಕರಿಗೆ ಸಾಧ್ಯವಾದಷ್ಟು ಪ್ರೀತಿ ಕೊಡಬೇಕೇ ವಿನ ತೊಂದರೆ ಕೊಡಬಾರ್ದು. ನಿನಗಾಗಿ ಅದೆಷ್ಟೋ ಸಹಾಯ ಮಾಡುವ ಆಕೆಗೆ ನೋವುಂಟು ಮಾಡಬಾರ್ದು. ಅಮ್ಮ ಕೂಡ ಅಂದಿನಿಂದ ಎಲ್ಲ ಮಕ್ಕಳನ್ನು ನನ್ನ ಬಳಿ ಕೂರಿಸಿಕೊಂಡೇ ಕೆಲಸ ಮಾಡಿಸಿಕೊಳ್ಳತೊಡಗಿದಳು. ಹಾಗಾಗಿ ಮಕ್ಕಳು ನಿಜಕ್ಕೂ ನನ್ನನ್ನು ಹೆಚ್ಚು ಹೆಚ್ಚು ಪ್ರೀತಿಸತೊಡಗಿದರು. ಮುಂದಿನ ದಿನಗಳಲ್ಲಿ ಯಾರೊಬ್ಬರೂ ನನಗೆ ತೊಂದರೆ ಕೊಡಲಿಲ್ಲ. ದಿನ ಕಳೆದಂತೆ ಮನೆಯ ಹಿರಿಯ ಹೆಣ್ಣು ಮಕ್ಕಳು ನನಗೆ ಹೆಚ್ಚು ಆತ್ಮೀಯರಾದರು. ಸಾಮಾನ್ಯವೆಂಬಂತೆ ಅಮ್ಮನಿಗಿಂತಲೂ ಹೆಚ್ಚು ಅವರೇ ನನ್ನೊಂದಿಗೆ ಕಾಲ ಕಳೆಯುತ್ತಿದ್ದರು. ನನಗೂ ಅವರೆಲ್ಲರನ್ನು ಕಂಡರೆ ತುಂಬ ಇಷ್ಟವಾಗತೊಡಗಿತು. ಅವರೇನಾದರೂ ಕೆಲಸ ಕೊಟ್ಟರೆ ಅತ್ಯಂತ ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡುತ್ತಿದ್ದೆ. ಆಗ
ಅವರಿಗೆ ತುಂಬ ಸಂತೋಷವಾಗಿ ಎಲ್ಲರೊಂದಿಗೆ, ನಮ್ಮ ಉಷಾ ಎಷ್ಟು ಜಾಣೆ ನೋಡಿ, ಎಷ್ಟು ಸೊಗಸಾಗಿ ನಮ್ಮ ಕೆಲಸ ಮಾಡಿಕೊಟ್ಟಿದ್ದಾಳೆ ಎನ್ನುತ್ತಿದ್ದರು. ಒಟ್ಟಾರೆ ಈ ಮನೆ ಎಂದೆಂದಿಗೂ ನನಗೆ ಸುಖದ ತಾಣವೆನ್ನಿಸಿತು. ನೆಮ್ಮದಿಯಾಗಿ ಕಾಲ ಕಳೆಯುತ್ತಿದ್ದೆ. ಕಾಲ ಯಾರ ಕೈಗೂ ನಿಲುಕದೆ, ಯಾರ ಅಣತಿಗೂ ಕಾಯದೆ ಓಡುತ್ತಿರುತ್ತದೆ. ಮನೆಯಲ್ಲಿನ ಮಕ್ಕಳು ದೊಡ್ಡವರಾಗಿ ಮದುವೆ, ಕೆಲಸ ಎಂದು ಒಬ್ಬೊಬ್ಬರಾಗಿ ಮನೆ ಬಿಟ್ಟು ಹೊರಟರು. ಹಾಗೇ ಹೋಗುವುದು ಅವರ ಒಳಿತಿಗಾಗಿಯೇ ಅಲ್ಲವೇ? ಹಾಗಾಗಿ ನಾನು ತುಂಬ ಬೇಜಾರು ಮಾಡಿಕೊಳ್ಳಲಿಲ್ಲ. ಅಲ್ಲದೆ ಎಲ್ಲರೂ ಆಗಾಗ್ಗೆ ಬಂದು ಹೋಗ್ತಾ ಇದ್ರು. ಬಂದಾಗ ನನ್ನನ್ನು ಮರೆಯುತ್ತಿರಲಿಲ್ಲ. ಅಷ್ಟೂ ದಿನದ ಪ್ರೀತಿಯನ್ನು ನನ್ನ ಮೇಲೆ ಮುಸಲಧಾರೆಯಂತೆ ಸುರಿಸುತ್ತಿದ್ದರು. ಮದುವೆಯಾಗಿ ಹೋದ ಮಕ್ಕಳಿಗೂ ಮಕ್ಕಳಾದವು. ಆ ಪುಟಾಣಿಗಳಿಗಾಗಿಯೂ ನಾನು ಹೆಚ್ಚಿನ ಸಂಭ್ರಮದಿಂದ ಕೆಲಸ ಮಾಡುತ್ತಿದ್ದೆ. ಆದರೆ ನನಗೆ ತೊಂದರೆಯಾಗಬಾರದೆಂದು ನಾನು ಮಾಡುವ ಕೆಲಸವನ್ನು ಮನೆಯ ಮಕ್ಕಳು ಹೊರಗಿನವರಿಂದ ಮಾಡಿಸುತ್ತಿದ್ದಾಗ ನನಗೆ ಒಳಗೊಳಗೆ ಬೇಸರವೂ ಆಗುತ್ತಿತ್ತು. ಆದರೆ ಅವರಿಗೆ ನನ್ನ ಬಗ್ಗೆ ಇದ್ದ ಕಾಳಜಿಯನ್ನು ಕಂಡು ಒಂಥರ ಸಂತೋಷವೂ ಆಗುತ್ತಿದ್ದುದು ನಿಜವೆನ್ನಿ. ಒಬ್ಬೊಬ್ಬರೇ ಮನೆಯಿಂದ ದೂರವಾಗತೊಡಗಿ ಕಡೆಗೆ ಆ ಮನೆಯಲ್ಲಿ ಅಮ್ಮ, ಅಪ್ಪ ಹಾಗೂ ನನ್ನೊಬ್ಬ ಅಕ್ಕ ಮಾತ್ರ ಉಳಿದರು. ಅಕ್ಕನೇ ನನ್ನ ನಿಜ ಸಂಗಾತಿಯಾದಳು. ಆದರೆ ಅಕ್ಕನಿಗೆ ಹೊರಗೆ ಕೆಲಸವಿತ್ತು. ಕೆಲಸದ ಹೊರೆ ಹೆಚ್ಚಾಗಿರುತ್ತಿದ್ದುದರಿಂದ ನನ್ನೊಡನೆ ಹೆಚ್ಚು ಸಮಯ ಕಳೆಯುತ್ತಿರಲಿಲ್ಲ. ನಾನು ಅದನ್ನೆಲ್ಲ ಗಮನಿಸುತ್ತಿದ್ದೆ. ಕೆಲವೊಮ್ಮೆ ಅಕ್ಕ ಮನೆಯಲ್ಲೂ ಕಚೇರಿಯ ಕೆಲಸಗಳನ್ನು ಮಾಡುತ್ತಾ ರಾತ್ರಿ ನಿದ್ದೆಗೆಡುತ್ತಿರುತ್ತಿದ್ದಳು. ಆಗ ನಾನು ನಿಸ್ಸಹಾಯಕಳಾಗಿ ನೋಡುತ್ತಾ ಕುಳಿತಿರುತ್ತಿದ್ದೆ. ಕಚೇರಿಯ ಕೆಲಸ ನನಗೇನು ತಾನೇ ಗೊತ್ತು? ಅಕ್ಕ ಕೆಲವೊಮ್ಮೆ ನನ್ನ ಬಳಿಯೇ ಕುಳಿತು ತನ್ನ ಕೆಲಸ ಮಾಡಿಕೊಳ್ಳುತ್ತಿದ್ದುದು ನನಗೆ ಸಮಾಧಾನವೆನ್ನಿಸುತ್ತಿತ್ತು. ಕೆಲ ವರ್ಷಗಳ ನಂತರ ವರ್ಗಾವಣೆ ಕಾರಣದಿಂದ ಅಕ್ಕ ಅಮ್ಮ ಅಪ್ಪನೊಂದಿಗೆ ಬೇರೆ ಊರಿಗೆ ಹೊರಟಳು. ನಾನೀಗ ಅವರಿಗೆ ಹೆಚ್ಚು ಉಪಯುಕ್ತಳಾಗಿರಲಿಲ್ಲ. ಹಾಗಾಗಿ ನನ್ನನ್ನು ಇಲ್ಲೇ ಎಲ್ಲಾದರೂ ಬಿಟ್ಟು ಹೋಗುತ್ತಾರೇನೋ ಎನ್ನಿಸಿ ಕಳವಳಗೊಂಡೆ, ದುಃಖಿಸತೊಡಗಿದೆ. ಆದರೆ ದೇವರೆಷ್ಟು ಕರುಣಾಮಯಿಯೋ ಇವರೂ ಅಷ್ಟೇ ಕರುಣಾಮಯಿಗಳು. ನನ್ನನ್ನೂ ತಮ್ಮೊಟ್ಟಿಗೆ ಪ್ರೀತಿಯಿಂದ ಕರೆದೊಯ್ದರು, ಚೆನ್ನಾಗಿ ನೋಡಿಕೊಂಡರು. ನನ್ನನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕರೆದೊಯ್ಯುವುದು ಸುಲಭವೇನಾಗಿರಲಿಲ್ಲ. ನನ್ನ ತೂಕವೋ ಸಿಕ್ಕಾಪಟ್ಟೆ. ಆದರೂ ನನಗೇನೂ ಘಾಸಿಯಾಗದ ಹಾಗೆ ಎಚ್ಚರದಿಂದ ಪ್ರೀತಿಯಿಂದ ಕರೆದೊಯ್ದರು. ಈಗ ಹೊಸ ಊರಿನ ವಾಸ. ನನ್ನ ಜೀವನದಲ್ಲೇನೂ ಅಂತಹ ವ್ಯತ್ಯಾಸವಾಗಲಿಲ್ಲ. ಅಮ್ಮನಿಗೆ ಆರೋಗ್ಯ ಈಗಾಗಲೇ ಸರಿ ಇರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಮತ್ತಷ್ಟು ಹದಗೆಟ್ಟು ಒಂದೇ ವರ್ಷದಲ್ಲಿ ಇಹಲೋಕ ತ್ಯಜಿಸಿದರು. ನನಗೆ ತುಂಬ ದುಃಖವಾಗಿ ಒಳಗೊಳಗೆ ಅತ್ತುಕೊಂಡೆ. ಇತ್ತೀಚೆಗೆ ಹೆಚ್ಚಿನ ಕೆಲಸವಿಲ್ಲದೆ ನನ್ನ ಆರೋಗ್ಯವೂ ಸ್ವಲ್ಪ ಕ್ಷೀಣಿಸಿದಂತಾಗಿತ್ತು. ಮಾತು ಹೊರಡುತ್ತಿರಲಿಲ್ಲ. ನನ್ನಕ್ಕನಿಗೆ ಈಗ ಹೆಚ್ಚಿನ ಜವಾಬ್ದಾರಿಯ ಕೆಲಸವಾಗಿತ್ತು. ಹಾಗಾಗಿ ನನ್ನ ಬಳಿ ಇರಲು ಆಕೆಗೆ ಸಾಧ್ಯವೇ ಆಗುತ್ತಿರಲಿಲ್ಲ. ಆದರೂ ನನ್ನ ಕಡೆ ಗಮನ ನೀಡುವುದನ್ನು ಮರೆಯುತ್ತಿರಲಿಲ್ಲ. ಮನೆಗೆ ಬಂದವರಿಗೆ ನನ್ನನ್ನು ತೋರಿಸಿ ಹೆಮ್ಮೆ ಪಟ್ಟುಕೊಳ್ಳುತ್ತಿದ್ದಳು. ಕಾಲಾನಂತರದಲ್ಲಿ ನನ್ನ ತಂದೆಯೂ ಸ್ವರ್ಗಸ್ಥರಾದರು. ಅದೊಂದು ದಿನ ಅಕ್ಕನ ಗೆಳೆಯರಾರೋ ಮನೆಗೆ ಬಂದವರು ನನ್ನನ್ನು ನೋಡಿದರು. ನನ್ನ ಬಗ್ಗೆ ತಿಳಿದುಕೊಂಡರು. ಸಂಕೋಚದಿಂದಲೇ ಅಕ್ಕನನ್ನು ಕೇಳಿದರು. ಈಕೆ ಮಾಡುವ ಕೆಲಸದಿಂದ ನನಗೆ ತುಂಬ ಅನುಕೂಲವಾಗುತ್ತದೆ.
ಈಕೆಯನ್ನು ನಮ್ಮ ಮನೆಗೆ ಕಳಿಸಿಕೊಡಲು ಸಾಧ್ಯವೇ? ಅಕ್ಕ ಏನು ಹೇಳ್ತಾಳೋ ಎಂದು ನಾನು ಆಕೆಯ ಮುಖವನ್ನೇ ನೋಡಿದೆ. ಅರೆಕ್ಷಣ ನನ್ನನ್ನೇ ದಿಟ್ಟಿಸಿ ನೋಡಿದ ಅಕ್ಕ ಹೇಳಿದ್ಲು, ಈಕೆ ನನ್ನಮ್ಮನ ಪ್ರತಿನಿಧಿಯಂತೆ ನನ್ನೊಡನಿದ್ದಾಳೆ. ನಿಜ, ನಮ್ಮಮ್ಮನಷ್ಟು ಪ್ರೀತಿಯಿಂದ ಕಾಳಜಿಯಿಂದ ನಾನು ಈಕೆಯನ್ನು ನೋಡಿಕೊಳ್ಳುತ್ತಿಲ್ಲವೆಂಬುದು ನಿಜವಾದರೂ ಈಕೆಯನ್ನು ನೋಡಿದಾಗೆಲ್ಲ ನಮ್ಮಮ್ಮನನ್ನೇ ನೋಡಿದಂತಾಗುತ್ತದೆ. ಮೇಲಾಗಿ ಇವಳೊಂದಿಗೆ ನನ್ನ ಸಂಬಂಧವೂ ಗಾಢವಾಗಿದೆ ಎನ್ನಿ. ಈಕೆಯನ್ನು ಬಿಟ್ಟಿರುವುದು ನನಗೂ ಕಷ್ಟವೇ. ಹಾಗಾಗಿ ಈಕೆಯನ್ನು ನಿಮ್ಮ ಮನೆಗೆ ಕಳಿಸಲಾರೆ. ದಯವಿಟ್ಟು ಕ್ಷಮಿಸಿ. ಆಕೆಯ ಉತ್ತರವನ್ನು ಕೇಳಿ ನನಗೆ ಅಕ್ಕನ ಮೇಲೆ ಪ್ರೀತಿ ಮಮತೆ ಉಕ್ಕಿ ಬಂತು. ನನಗೆ ಇದ್ದಲ್ಲೇ ಇದ್ದು ಕೆಲಸವೂ ಸಾಕಷ್ಟಿಲ್ಲದೆ ಬೇಸರವಾಗಿದ್ದರೂ ಈ ಮನೆಯಲ್ಲಿನ ನೆಮ್ಮದಿ ನನಗೆ ಸುಖವೆನಿಸಿತ್ತು. ಬೇರೆಡೆ ಹೋಗುವ ಆಲೋಚನೆ ಮೂಡಿರಲಿಲ್ಲ. ಇದೀಗ ಮನೆಯಲ್ಲಿ ನಾನು ಅಕ್ಕ ಇಬ್ಬರೇ. ನಾನು ಮಾಡುವ ಕೆಲಸ ಅಕ್ಕನಿಗೀಗ ಉಪಯೋಗಕ್ಕೆ ಬರುತ್ತಿಲ್ಲ. ನನ್ನ ಮೈ ಕೆಲಸವಿಲ್ಲದೆ ಜಡ್ಡು ಹಿಡಿದಂತಾಗಿತ್ತು. ಅಕ್ಕನಿಗೂ ವಯಸ್ಸಾಗುತ್ತಿರುವುದನ್ನು ಗಮನಿಸಿದೆ. ನಾನು ಇಲ್ಲಿದ್ದರೆ ಅಕ್ಕನಿಗೂ ನನ್ನನ್ನು ನೋಡಿಕೊಳ್ಳುವುದು ಬಹಳ ಕಷ್ಟ ಎನಿಸಿತು. ಕೆಲವೊಮ್ಮೆ ತಾನೇ ವೃದ್ಧಾಶ್ರಮಕ್ಕೆ ಹೋಗುವ ಬಗ್ಗೆ ಆಲೋಚಿಸುತ್ತಿರುತ್ತಾಳೆ. ಅಂತಹ ಸಮಯದಲ್ಲಿ ಇವಳನ್ನೇನು ಮಾಡೋದು ಎಂದು ನನ್ನ ಬಗ್ಗೆಯೂ ಆಲೋಚಿಸುವುದು ನನಗೆ ತಿಳಿದಿದೆ. ನಾನು ತುಂಬ ಸೂಕ್ಷ್ಮಗ್ರಾಹಿ. ಹಾಗಾಗಿ ತುಂಬ ಯೋಚಿಸಿ ಕಡೆಗೊಮ್ಮೆ ಗಟ್ಟಿ ನಿರ್ಧಾರ ಮಾಡಿ ಒಂದು ದಿನ ಆಕೆಗೆ ನಾನೇ ಕೇಳಿದೆ, ಅಕ್ಕ, ನೀನು ಬೇಸರ ಮಾಡ್ಕೊಳ್ದಿದ್ರೆ ನಿನ್ನನ್ನೊಂದು ಮಾತು ಕೇಳಲೆ? ಆಕೆ ಅಚ್ಚರಿಯಿಂದ ನನ್ನನ್ನೇ ನೋಡುತ್ತಾ ಪ್ರೀತಿಯಿಂದ ಮೈಸವರಿ, ಅದೇನು ಹೇಳು ಶಾ, ಸಂಕೋಚ ಬೇಡ ಎಂದಾಗ ಧೈರ್ಯದಿಂದ, ಏನಿಲ್ಲ ಅಕ್ಕ, ನನಗೆ ಮನೆಯಲ್ಲಿ ಕೆಲಸವಿಲ್ಲದೆ ಬೇಸರವಾಗಿದೆ. ನೀನೇನೋ ಪ್ರೀತಿಯಿಂದ ನನ್ನನ್ನು ನೋಡಿಕೊಳ್ಳುತ್ತಿದ್ದೀಯೆ. ಆದರೆ ನಾನೀಗ ನಿನ್ನ ಪ್ರಯೋಜನಕ್ಕೆ ಬರುವಂತಹ ಕೆಲಸ ಮಾಡಲಾಗುತ್ತಿಲ್ಲ. ನಾನು ಮಾಡುವ ಕೆಲಸ ನಿನಗೀಗ ಉಪಯೋಗವಿಲ್ಲ. ಆದ್ದರಿಂದ ಹೀಗೆ ಹೇಳುತ್ತಾ ಒಂದರೆ ಕ್ಷಣ ಮೌನವಾದೆ. ಹೇಳು ಶಾ, ನಿನ್ನ ಆಲೋಚನೆ ಯೋಜನೆ ಏನಿದ್ರೂ ಸರಿ, ನಾನು ನಡೆಸ್ಕೊಡುವೆ, ಹೇಳು ಎಂದು ಅಕ್ಕ ಉತ್ತೇಜಿಸಿದಳು. ನಾನು ನನ್ನ ಮಾತನ್ನು ಮುಂದುವರೆಸಿದೆ. ನಾನು ಚಟುವಟಿಕೆಯಿಂದ ಕೆಲಸ ಮಾಡಿಕೊಂಡಿರಬಹುದಾದ ಬೇರೆ ಯಾವುದಾದ್ರೂ ಸ್ಥಳಕ್ಕೆ ನನ್ನನ್ನು ಸೇರಿಸಿದೆಯಾಕ? ನಿನ್ನನ್ನು ಬಿಟ್ಟು ಹೋಗುವುದು ನನಗೆಷ್ಟು ಕಷ್ಟವೋ ನನ್ನಿಂದ ದೂರವಾಗಿರುವುದು ನಿನಗೆ ಅದಕ್ಕಿಂತಲೂ ಕಷ್ಟವೆಂದು ನನಗೆ ಗೊತ್ತು. ಆದರೆ ನಾನು ಸೂಚಿಸಿದ ವ್ಯವಸ್ಥೆಯಿಂದ ಇಬ್ಬರಿಗೂ ಒಳಿತು. ಆಲೋಚಿಸಿ ನಿರ್ಧಾರಕ್ಕೆ ಬಾರಕ ಎಂದು ನನ್ನ ಮನಸ್ಸಿನ ಮಾತನ್ನು ಹೇಳಿಯೇ ಬಿಟ್ಟೆ. ಅಕ್ಕ ನನ್ನನ್ನೇ ನೋಡುತ್ತಾ ನಿಂತು ಬಿಟ್ಟಳು. ಪ್ರೀತಿಯಿಂದ ನನ್ನನ್ನೊಮ್ಮೆ ಸವರಿ ಮುದ್ದಿಸಿ, ಯೋಚಿಸಲು ಸ್ವಲ್ಪ ಸಮಯ ಕೊಡು ಉಷಾ. ನನಗೆ ನಿನ್ನ ಕಷ್ಟ ಅರ್ಥವಾಗುತ್ತೆ. ನಿನಗೆ ಅರ್ಥಪೂರ್ಣ ಬದುಕನ್ನು ಕೊಡಲಾಗುತ್ತಿಲ್ಲವೆಂಬ ದುಃಖವೂ ನನಗಿದೆ. ಹಾಗೆಂದು ನಿನ್ನನ್ನು ಎಲ್ಲೆಲ್ಲೋ ಕಳಿಸಲಾರೆ. ಈಗಿನ ಕೆಲ ಮಕ್ಕಳು ತಮ್ಮ ತಾಯಿ ತಂದೆಯರನ್ನು ಕಂಡು ಕೇಳರಿಯದ ವೃದ್ಧಾಶ್ರಮಕ್ಕೆ ದೂಡುವಂತೆ ನಾನು ನಿನ್ನನ್ನು ಎಲ್ಲೆಲ್ಲಿಗೋ ಕಳಿಸುವುದಿಲ್ಲ. ನಿನಗೆ ಇಷ್ಟವಾದ ಕೆಲಸ ಕೊಟ್ಟು ಸುಖವಾಗಿ ನೋಡಿಕೊಳ್ಳುವವರನ್ನು ಮೊದಲು ಹುಡುಕುವೆ. ನಂತರವಷ್ಟೇ ನಿನ್ನನ್ನು ಕಳಿಸಿಕೊಡುವ ಮಾತು ಉಷಾ ಎಂದಳು. ಆಕೆಗೆ ನನ್ನ ಬಗ್ಗೆ ಇದ್ದ ಪ್ರೀತಿ ಕಂಡು ಮನಸ್ಸು ತುಂಬಿ ಬಂತು. ಅಮ್ಮನಂತಹ ಈಕೆ ನನ್ನನ್ನು ನನಗೆ ಹಿತವಾಗುವಂತಹ ಸ್ಥಳಕ್ಕೇ ಕಳಿಸುವಳೆಂಬ ಭರವಸೆ ನನ್ನಲ್ಲಿ ಮೂಡಿತು.
ನಾನು ಅಕ್ಕನನ್ನು ಗಮನಿಸುತ್ತಿದ್ದೆ. ಆಗಾಗ ನನ್ನ ಮುಂದೆ ಬಂದು ನಿಂತು ನನ್ನೊಡನೆ ಪ್ರೀತಿಯಿಂದ ಮಾತನಾಡುತ್ತಿದ್ದಳು. ನನ್ನನ್ನು ಸಂತೈಸುವಂತೆಯೋ ತಾನೇ ಸಾಂತ್ವನ ಪಡೆಯುವಂತೆಯೋ ತಬ್ಬಿ ಹಿಡಿಯುತ್ತಿದ್ದಳು. ಒಂದಷ್ಟು ದಿನಗಳು ಕಳೆದವು. ಅಕ್ಕ ಅದೇನೋ ವ್ಯವಸ್ಥೆ ಮಾಡಿದ್ದಿರಬೇಕು. ನನ್ನನ್ನು ಒಂದು ದಿನ ಅತ್ಯಂತ ಮಮತೆಯಿಂದ ಚೆನ್ನಾಗಿ ಸಿಂಗರಿಸಿ ಹೇಳಿದಳು, ಮುದ್ದು ಉಷಾ, ನಿನಗಾಗಿ ಒಂದೊಳ್ಳೆಯ ವ್ಯವಸ್ಥೆ ಮಾಡಿದ್ದೀನಿ ಕಣೆಮ್ಮ. ತುಂಬ ಒಳ್ಳೆಯ ಜನ ಸಿಕ್ಕಿದ್ದಾರೆ. ನಾಳೆ ಬಂದು ನಿನ್ನನ್ನು ತಮ್ಮಲ್ಲಿಗೆ ಕರೆದುಕೊಂಡು ಹೋಗ್ತಾರೆ. ನನ್ನನ್ನು ನಮ್ಮೆಲ್ಲರನ್ನೂ ಈ ಮನೆಯನ್ನು ಬಿಟ್ಟು ಹೋಗ್ತಿದ್ದೀನಿ ಅಂತ ದುಃಖಿಸಬೇಡ. ಸಾಧ್ಯವಾದಾಗಲೆಲ್ಲ ನಾನು ನಿನ್ನನ್ನು ನೋಡಲು ಬರ್ತೀನಿ, ಆಯಿತಾ? ನಾನು ಮಾನಸಿಕವಾಗಿ ಸಿದ್ಧಳಾಗಿಯೇ ಇದ್ದೆ. ನಾನು ಹೋದ ಮೇಲೆ ನನ್ನಕ್ಕನಿಗೆ ನಿರಾಳವಾಗಬಹುದೆನ್ನಿಸಿ ದುಃಖ ತಡೆದುಕೊಂಡೇ ಮೌನದಿಂದಲೇ ಸಮ್ಮತಿಸಿದೆ. ಮಾರನೇ ದಿನ ಸಂಜೆ ಗಾಡಿಯಲ್ಲಿ ಯಾರೋ ಇಬ್ಬರು ಬಂದರು. ಅಕ್ಕನಂತೂ ಕಣ್ಣಲ್ಲಿ ನೀರು ತುಂಬಿಕೊಂಡು ಅವರನ್ನು ಒಳಗೆ ಕರೆದು ನನ್ನನ್ನು ತೋರಿಸಿದಳು. ಅವರು ಈಗಾಗಲೇ ನನ್ನ ಭಾವಚಿತ್ರವನ್ನು ನೋಡಿದ್ದರೂ ಇಷ್ಟಪಟ್ಟಿದ್ದರು. ಅವರು ನನ್ನಕ್ಕನನ್ನು ಕುರಿತು, ನಮಗೆ ಉಷಾ ಇಷ್ಟವಾದ್ಲು ಮೇಡಮ್, ನೀವೇನು ಚಿಂತೆ ಮಾಡಬೇಡಿ, ನಾವು ಆಕೆಯನ್ನು ಚೆನ್ನಾಗಿ ನೋಡ್ಕೊಳ್ತೇವೆ ಎಂದು ಹೇಳುತ್ತಾ ನನ್ನನ್ನು ಮೃದುವಾಗಿ ಎತ್ತಿಕೊಂಡು ಗಾಡಿಯಲ್ಲಿ ಕೂರಿಸಿದರು. ಗಾಡಿ ಚಲಿಸುವಾಗ ಬ್ಯಾಲೆನ್ಸ್ ತಪ್ಪಿ ಬೀಳಬಾರದೆಂದು ಬೆಲ್ಟ್ ಕೂಡ ಹಾಕಿದರು. ಆಗ ನನಗೂ ಭಯ ಹೋಯಿತು. ಗಾಡಿ ಮುಂದೆ ಚಲಿಸತೊಡಗಿತು. ಅಷ್ಟು ವರ್ಷಗಳ ಕಾಲ ಇದ್ದ ಸಂಬಂಧವನ್ನು ತೊರೆದು ಹೋಗುತ್ತಿದ್ದೆ. ಮನಸ್ಸಿನ ಪರದೆಯ ಮೇಲೆ ನನ್ನ ಪ್ರೀತಿಯ ಅಮ್ಮನಿಂದ ಹಿಡಿದು ಮನೆ ಮಂದಿಯೆಲ್ಲ ಹಾದು ಹೋದರು. ಅಲ್ಲೇ ನಿಂತಿದ್ದ ಅಕ್ಕ ಭಾರವಾದ ಮನಸ್ಸಿನಿಂದ ನನ್ನನ್ನೇ ನೋಡುತ್ತಾ ನಾನು ಮರೆಯಾಗುವವರೆಗೂ ಕೈ ಬೀಸುತ್ತಲೇ ಇದ್ದಳು. ಆಕೆಯ ಕಣ್ಣ ಹನಿಯಲ್ಲಿ ನನ್ನ ಪ್ರತಿಬಿಂಬವಿತ್ತು. ಅಂದಹಾಗೆ ನನ್ನ ಪೂರ್ಣ ಹೆಸರು ಉಷಾ ಹೊಲಿಗೆ ಯಂತ್ರ. ಇಲ್ಲಿಗೆ ಕಥೆ ಮುಕ್ತಾಯವಾಯಿತು. ಆಲಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.